ಕಲರ್ಸ್ ಕನ್ನಡದ ಜನಪ್ರಿಯ ಧಾರಾವಾಹಿ ಭಾಗ್ಯಲಕ್ಷ್ಮಿ ಈಗ ಮತ್ತಷ್ಟು ಕುತೂಹಲ ಮೂಡಿಸಿದೆ. ದಿನದಿಂದ ದಿನಕ್ಕೆ ಕತೆ ಇಂಟ್ರೆಸ್ಟಿಂಗ್ ಆಗ್ತಿದೆ. ಇಷ್ಟು ದಿನ ಸೈಲೆಂಟ್ ಆಗಿದ್ದ ತಾಂಡವ್ ಅಸಲಿ ಮುಖವಾಡ ಈಗ ಕಳಚಿ ಬಿದ್ದಿದೆ. ತನ್ನ ಸ್ವಾರ್ಥಕ್ಕಾಗಿ ಹೆಂಡತಿಯನ್ನೇ ಮುಗಿಸಲು ಮುಂದಾಗಿದ್ದು ಈಗ ಎಲ್ಲರಿಗೂ ತಿಳಿದಿದೆ. ಹೌದು, ಭಾಗ್ಯಾಳಿಗೆ ಲಾರಿ ಅಪಘಾತ ಮಾಡಿಸಲು ತಾಂಡವ್ ಸ್ಕೆಚ್ ಹಾಕಿದ್ದ. ಈ ವಿಚಾರ ಈಗ ಮನೆಯವರ ಮುಂದೆ ರಟ್ಟಾಗಿದೆ. ಇಡೀ ಕುಟುಂಬವೇ ಈಗ ತಾಂಡವ್ ವಿರುದ್ಧ ತಿರುಗಿ ಬಿದ್ದಿದೆ. ಭಾಗ್ಯ ಕಣ್ಣಲ್ಲಿ ನೀರು ತರಿಸಿದ್ದ ತಾಂಡವ್ಗೆ ಈಗ ಸರಿಯಾದ ಶಿಕ್ಷೆ ಕಾದಿದೆ. ಪ್ರೊಮೋದಲ್ಲಿ ಕಾಣಿಸಿರುವ ಈ ಟ್ವಿಸ್ಟ್ ವೀಕ್ಷಕರಲ್ಲಿ ಸಂಚಲನ ಮೂಡಿಸಿದೆ. ಮುಂದೆ ಏನಾಗಬಹುದು ಎಂಬ ಕುತೂಹಲ ಈಗ ಮನೆ ಮಾಡಿದೆ. ಧಾರಾವಾಹಿಯ ಹೊಸ ಪ್ರೊಮೋದಲ್ಲಿ ತಾಂಡವ್ ಸಿಕ್ಕಿಬಿದ್ದಿದ್ದಾನೆ. ಭಾಗ್ಯಾಳಿಗೆ ಆದ ಲಾರಿ ಅಪಘಾತ ಆಕಸ್ಮಿಕವಾಗಿರಲಿಲ್ಲ. ಅದು ತಾಂಡವ್ ಮತ್ತು ಶ್ರೇಷ್ಠ ಮಾಡಿದ ದೊಡ್ಡ ಪ್ಲಾನ್ ಆಗಿತ್ತು. ತನ್ನ ದಾರಿಗೆ ಅಡ್ಡ ಬರುತ್ತಿದ್ದ ಭಾಗ್ಯಾಳನ್ನು ಕಣ್ಮರೆ ಮಾಡಲು ತಾಂಡವ್ ಈ ಸಾಹಸ ಮಾಡಿದ್ದಾನೆ. ಆದರೆ ಈಗ ಸತ್ಯ ಸಾರ್ವಜನಿಕವಾಗಿ ಬಯಲಾಗಿದೆ. ಕೇವಲ ತಾಂಡವ್ ಮಾತ್ರವಲ್ಲ, ಅವನ ಪ್ರೇಯಸಿ ಶ್ರೇಷ್ಠ ಕೂಡ ಈ ಸಂಚಿನಲ್ಲಿ ಭಾಗಿಯಾಗಿದ್ದಳು. ಅವಳೇ ಈ ಅಪಘಾತದ ರೂವಾರಿ ಎಂಬುದು ಈಗ ಸಾಬೀತಾಗಿದೆ. ತಾಂಡವ್ಗೆ ಬುದ್ಧಿ ಹೇಳಬೇಕಾದವಳು ಅವನ ಜೊತೆ ಸೇರಿ ಕ್ರೈಮ್ ಮಾಡಿದ್ದಾಳೆ. ಇವರಿಬ್ಬರ ಈ ನೀಚ ಬುದ್ಧಿಗೆ ಮನೆಯವರು ಶಾಕ್ ಆಗಿದ್ದಾರೆ. ಆದಿ ಮನೆಗೆ ಬಂದು ತಾಂಡವ್ ಶ್ರೇಷ್ಠ ಕಳ್ಳಾಟ ಬಿಚ್ಚಿಟ್ಟಿದ್ದಾನೆ. ಸತ್ಯ ತಿಳಿದ ಕೂಡಲೇ ಮನೆಯವರು ತಾಂಡವ್ ಮೇಲೆ ಮುಗಿಬಿದ್ದಿದ್ದಾರೆ. ತಾಂಡವ್ನ ಕಾಲರ್ ಹಿಡಿದು ಪ್ರಶ್ನಿಸುವ ದೃಶ್ಯ ಪ್ರೊಮೋದಲ್ಲಿದೆ. ಹೆಂಡತಿಯನ್ನೇ ಕೊಲ್ಲಲು ಹೋಗ್ತೀಯಾ ಎಂದು ಮನೆಯವರು ಆಕ್ರೋಶ ಹೊರಹಾಕಿದ್ದಾರೆ. ತಾಂಡವ್ ಮುಖದಲ್ಲಿ ಈಗ ಭಯ ಎದ್ದು ಕಾಣ್ತಿದೆ. ಇಷ್ಟು ದಿನ ತಾಂಡವನ್ನು ದೇವರೆಂದು ನಂಬಿದ್ದ ಭಾಗ್ಯಾಳಿಗೆ ಇದು ದೊಡ್ಡ ಅಪಘಾತ. ತನ್ನ ಗಂಡನೇ ತನ್ನನ್ನು ಕೊಲ್ಲಲು ಯತ್ನಿಸಿದ್ದರೆ ಯಾವ ಹೆಂಡತಿ ಸಹಿಸಿಕೊಳ್ಳುತ್ತಾಳೆ? ಭಾಗ್ಯ ಈಗ ಈ ಮೋಸದಿಂದ ದೂರವಾಗ್ತಾಳ ಅಥವಾ ಮತ್ತೆ ಅವನನ್ನು ಕ್ಷಮಿಸುತ್ತಾಳಾ ಎಂಬುದು ದೊಡ್ಡ ಪ್ರಶ್ನೆ ಈಗ ಕೇಳಿಬಂದಿದೆ. ಭಾಗ್ಯಲಕ್ಷ್ಮಿ ಧಾರಾವಾಹಿ ಈಗ ಆಕ್ಷನ್ ಮೂಡ್ಗೆ ಬಂದಿದೆ. ಕೌಟುಂಬಿಕ ಕಲಹ ಈಗ ಅಪರಾಧದ ಹಂತಕ್ಕೆ ಹೋಗಿದೆ. ಭಾಗ್ಯಾಳಿಗೆ ನ್ಯಾಯ ಸಿಗುತ್ತದೆಯೇ ಎಂದು ಅಭಿಮಾನಿಗಳು ಕಾಯುತ್ತಿದ್ದಾರೆ. ಮುಂದಿನ ಸಂಚಿಕೆಗಳಲ್ಲಿ ತಾಂಡವ್ ಜೈಲು ಸೇರುವುದು ಬಹುತೇಕ ಖಚಿತವಾಗಿದೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಈ ಪ್ರೊಮೋ ಸಖತ್ ವೈರಲ್ ಆಗುತ್ತಿದೆ. ತಾಂಡವ್ನ ಅಸಲಿ ಮುಖವಾಡ ಕಳಚಿ ಬಿದ್ದಿರುವುದಕ್ಕೆ ವೀಕ್ಷಕರು ಖುಷಿ ವ್ಯಕ್ತಪಡಿಸುತ್ತಿದ್ದಾರೆ. ಭಾಗ್ಯಾಳಿಗೆ ಆದ ಅನ್ಯಾಯಕ್ಕೆ ಈಗಲಾದರೂ ನ್ಯಾಯ ಸಿಗಲಿ ಎಂಬುದು ಅಭಿಮಾನಿಗಳ ಹಾರೈಕೆ. ಇನ್ನು ಮುಂದೆ ಶ್ರೇಷ್ಠ ಮತ್ತು ತಾಂಡವ್ ಸೇರಿ ಯಾವ ಹೊಸ ಪ್ಲಾನ್ ಮಾಡುತ್ತಾರೆ ಅಥವಾ ಮನೆಯವರು ಇವರನ್ನು ಮನೆಯಿಂದ ಹೊರ ಹಾಕುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಒಟ್ಟಿನಲ್ಲಿ ಮುಂಬರುವ ಸಂಚಿಕೆಗಳು ಮಾತ್ರ ಸಖತ್ ಹೈ ವೋಲ್ಟೇಜ್ ಡ್ರಾಮಾದಿಂದ ಕೂಡಿವೆ ಎಂಬುದು ಸ್ಪಷ್ಟವಾಗಿದೆ. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಸೀರಿಯಲ್ನ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಸ್ಯಾಂಡಲ್ವುಡ್ ಕಥೆಗಳು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.